ದೇವರೊಂದು ಮಾತು ಹೇಳ್ತಾನ, ನಾನು ನನ್ನ ವಾಕ್ಯವನ್ನು ನಿಮ್ಮ ಹೃದಯನ ಅಲ್ಲಿಗೆ ಮೇಲೆ ನಾನು ಬರಿತಿದ್ದೀನಿ ಅಂತ ಹೇಳ್ತಾನೆ. ಇಸ್ರಾಯೇಲ್ ಪ್ರಜೆಗಳಿಗೆ ಅದು ಒಡಂಬಡಿಕೆ ಮಾಡ್ತಾನೆ. ಅವಾಗ ಇಸ್ರಾಯೇಲ್ ಪ್ರಜೆಗಳಿಗೆ ನಾನು ಕಲ್ಲುಗಳ ಮೇಲೆ ನಾನು ಆಜ್ಞೆಯನ್ನು ಕೊಟ್ಟಿದ್ದೆ. ಆ ಆಜ್ಞೆ ಹಿಡ್ಕೊಂಡು ಇವ್ರು ಏನ್ ಮಾಡ್ಯಾರ, ಆಜ್ಞೆ ಪ್ರಕಾರ ಅವ್ರು ಜೀವಿಸಿಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ಯಾನ, ಹೃದಯ ನಾಳಿಗೆ ಮೇಲೆ ನಾನು ಬರಿತಿದ್ದೀನಿ ಅಂತ ಹೇಳ್ತಾನೆ. ನೋಡ್ರಿ, ಅದು ಕೂಡ ಓದಿಸ್ತೀನಿ ನಾನು ನಿಮಗೆ. ಎಬ್ರಿ ಪತ್ರಿಕೆ 8ನೇ ಅಧ್ಯಾಯ 8-10. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ಎಲ್ಲಿ ಬರಿತಾನಂತ? ಹೃದಯದ ಮೇಲೆ. ಹೃದಯದ ಮೇಲೆ ಬರಿತಾನ. ಎದಕ್ಕೆ ಹೃದಯದ ಮೇಲೆ ಬರ್ತಾನಂದ್ರೆ, ನೀನ್ ಹೃದಯದಲ್ಲೇ ಇಟ್ಕೋಬೇಕು. ಮತ್ತೆ ದೇವ್ರ ವಾಕ್ಯನ ಹೃದಯದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ದೇವ್ರ ಚಿತ್ತ ನೆರವೇರ್ಸಕ್ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಈ ಆಜ್ಞೆಗಳು ಇರ್ತಾನೆ ಎಲ್ಲದಾವ ಅಂದ್ರೆ ಕಲ್ಲುಗಳಲ್ಲಿ. ಕಲ್ಲಿನ ಮೇಲೆ ಅದಾವ. ಇವ್ರೇನ್ ಮಾಡ್ತಾರ ಹೇಳು, ಆಜ್ಞೆ ನೋಡ್ತಾರ, ಆ ಆಜ್ಞೆಗಳು ಹಿಂಗ ಅದಾವ ಅನ್ಕಂತಾರ. ಅದ್ರ ಹಿಂದೆ ದೇವ್ರ ಚಿತ್ತ ಏನೈತೆ, ದೇವ್ರ ಉದ್ದೇಶ ಏನೈತೆ ಅನ್ನೋದು ಅವ್ರಿಗೆ ಗೊತ್ತಾಗೋದು. ಎದಕ್ ಗೊತ್ತಾಗೋದು ಅಂದ್ರೆ, ಅವರಿಗೆ ಅದು ಆಜ್ಞೆಗಳು ಎಲ್ಲದಾವ, ಕಲ್ಲಿನ ಮೇಲೆ ಅದಾವ, ಹೃದಯದಲ್ಲಿ ಇಲ್ಲ. ಅದಕ್ಕೆ ಅವ್ರಿಗೆ ಅದು ರಿವೀಲ್ ಆಗೋಲ್ದು, ದೇವ್ರ ಸಂಕಲ್ಪ ರಿಲೀವ್ ಆಗೋಲ್ದು. ಅದಕ್ಕೆ ಮೋಶೆ ಕೂಡ ಇವ್ರಿಗೆ ಒಂದು ಮಾತು ಹೇಳ್ತಾನೆ, ನಿಮ್ಮಲ್ಲಿನೇ ಒಬ್ಬ ಸೇವಕನ ಎದ್ದಾಳ್ತಾನ, ಯೇಸು ಹಬ್ಬಕ್ಕೆ ಪ್ರವಚಿಸ್ತಾನ. ಇವೆಲ್ಲ ಅವ್ರಿಗೆ ದೇವ್ರ ಚಿತ್ತ ಅವ್ರಿಗೆ ಎದಕ್ಕೆ ರಿವೀಲ್ ಆಗೋಲ್ದು ಹೇಳು, ಹೃದಯದಲ್ಲಿ ಇಲ್ಲ ಅವ್ರ ವಾಕ್ಯವು. ಅದಕ್ಕೆ ದೇವ್ರ ಚಿತ್ತನ ಅವ್ರು ಅರ್ಥ ಮಾಡ್ಕೋಲ್ರ. ಮತ್ತೆ ಏನ್ ಮಾಡ್ತಾರ ಹೇಳು, ಸಬ್ಬತ್ ದಿನ ಮಾಡ್ತಾರ, ಮಸ್ಕ ಹಬ್ಬಗಳು ಮಾಡ್ತಾರ, ಇವೆಲ್ಲ ಮಾಡ್ತಾರ. ಯಾವ್ದನ್ನ ನೋಡಿ ಮಾಡ್ತಾರ, ಆಜ್ಞೆಗಳು ನೋಡೇ ಮಾಡ್ತಾರ. ಬಟ್ ಆಜ್ಞೆಗಳು ಎಲ್ಲಿಲ್ಲ, ಆ ಆಜ್ಞೆಗಳು ಅವ್ರ ಹೃದಯದಲ್ಲಿ ಇಲ್ಲ. ಹೃದಯದಲ್ಲಿ ಇಲ್ಲ కాబట్టిನೇ ಅವರಿಗೆ ದೇವರ ಚಿತ್ತ ಏನನ್ನೋದು, ದೇವರ ಉದ್ದೇಶ ಏನದು, ದೇವರ ಸಂಕಲ್ಪ ಏನನ್ನೋದು ಅವರಿಗೆ ಗೊತ್ತಾಗೋದು. ಅದಕ್ಕೆ ಇವ್ರಿಗೊಂದು ಮಾತು ಹೇಳ್ತಾನೆ ಗೊತ್ತಾ, ಯಶಗ್ರಂಗ ಒಂದು ಮಾತು ಹೇಳ್ತಾನೆ, ನೀವ್ ಏನ್ ಯಜ್ಞಗಳು ತಗೊಂಬಂದು ಮಾಡ್ತಿದ್ರಿ, ನೀವೆಲ್ಲ ಮಾಡ್ತಿದ್ರಿ, ನಾನು ಅಸಲಿ ಪ್ರಾರ್ಥನೆ ಕೇಳೋದಿಲ್ಲ ಅಂತಾರ. ನೋಡ್ರಿ, ಅದು ಕೂಡ ಓದಿಸ್ತೀವಿ. ಯೆಶಯ 1:11. ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೆ. ಇವ್ರು ಏನ್ ಮಾಡ್ತಾರ, ಲೆಕ್ಕವಿಲ್ಲದಷ್ಟು ಯಜ್ಞಗಳು ಮಾಡ್ತಾರ. ಮಾಡದ್ ತಿಳಿಯೋದು ಯಾರು, ದೇವ್ರೆ, ಹೌದಾ? ಇವ್ರು ಅದ್ರ ಪ್ರಕಾರ ಮಾಡ್ತಾರ. ಆದ್ರೆ ಇವ್ರು ಎದಕ್ ಮಾಡ್ತಿದೀವಿ ನಾವು, ದೇವ್ರು ನಮಗೆ ಏನಕ್ಕೆ ಕೇಳೋಣ, ಏನ್ ಉದ್ದೇಶ ಇಟ್ಕೊಂಡು ನಮ್ಗೆ ಹೇಳೋಣ ಅನ್ನೋ ಒಂದು ದೇವ್ರ ಉದ್ದೇಶ, ದೇವ್ರ ಚಿತ್ತ ಇವರಿಗೆ ಗೊತ್ತಿಲ್ಲ. ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ, ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಎಲ್ಲ ನನಗೆ ಸಾಕಾಯ್ತು. ನೀವು ಮಾಡ್ತಾ ಇದ್ರಿ, ಇವೆಲ್ಲ ಮಾಡ್ತಾ ಇದ್ರಿ, ಆದ್ರೆ ನನ್ನ ಒಂದು ಚಿತ್ತ, ನನ್ನ ಉದ್ದೇಶ ನಿಮ್ ಹೃದಯದಲ್ಲಿ ಇಲ್ಲ. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು, ನಾನು ಅವಕ್ಕೆಲ್ಲ ಒಲೆಯೋದಿಲ್ಲ. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ತುಳಿಯಲು ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ಏನಂತ ಹೇಳ್ತಾರೆ ಹೇಳು, ನೀವು ನನ್ನ ಸನ್ನಿಧಿಗೆ ಬರ್ತಾ ಇದ್ರಿ, ನನ್ನ ಸನ್ನಿಧಿಯಲ್ಲಿ ಕಾಲಿಡ್ತಾ ಇದ್ರಿ. ಅಸಲು ನನ್ನ ಸನ್ನಿಧಿಯಲ್ಲಿ ಕಾಲಿಡಂತ ಹೇಳಿ ನಿನ್ ಯಾರು ಹೇಳಾರ ಅಂತ ಹೇಳ್ತಾನ. ಎದಕ್ಕ ಮಾತು ಹೇಳ್ತಾನೆ ಹೇಳು, ಇವ್ರು ಬರೀ ಆಚಾರಬದ್ಧವಾಗಿ ಅದಾರ. ದೇವ್ರು ಒಂದು ಉದ್ದೇಶ, ದೇವ್ರ ಸಂಕಲ್ಪ ಇವ್ರಿಗೆ ಅಸಲು ಗೊತ್ತಾಗೋದು. ಅದಕ್ಕೆ ಆ ಮಾತು ಹೇಳ್ತಾನ. ಅದಕ್ಕೆ ದೇವ್ರ ವಾಕ್ಯಗಳು ನಾವು ಫಸ್ಟ್ ಧ್ಯಾನ ಮಾಡಿದ್ದದೆ, ನನ್ನ ವಾಕ್ಯವು ನಿಮ್ಮಲ್ಲಿದ್ದಾಗ, ನೀವು ನನ್ನಲ್ಲಿದ್ದಾಗ, ನೀವ್ ಏನ್ ಬೇಡ್ಕೊಂಡ್ರು ಕೊಡ್ತೀನಿ ಅಂದಾನ. ಇವ್ರಲ್ಲಿ ಏನಿಲ್ಲ, ದೇವ್ರ ವಾಕ್ಯ ಇಲ್ಲ. ಇವ್ರು ಜಸ್ಟ್ ಸುಮ್ಮನೆ ಹೆಂಗ್ ಜೀವಿಸ್ತಾರ ಅಂದ್ರೆ ಆಚಾರಬದ್ಧವಾಗಿ ಜೀವಿಸ್ತಾರ. ಅದಕ್ಕೆ ಏನ್ ಹೇಳ್ತಾರೆ, ನಿಮ್ ಪ್ರಾರ್ಥನೆ ಅಷ್ಟು ಕೇಳೋದಿಲ್ಲ. ನೀವು ನಾ ಸನ್ನಿಧಿ ಕಾಣಿಸ್ಕೊಳ್ಬೇಡ್ರಿ ನೀವು ಅಂದನ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಏನ್ ಮಾಡ್ತಾನಂತ, ಕಣ್ಣುಗಳು ಅದನ್ನ ಸೈಡಿಗೆ ತಿರ್ಸ್ಕಂತಾನಂತ, ಮರೆ ಮಾಡ್ಕಂತಾನಂತ. ಅವ್ರು ಪ್ರಾರ್ಥನೆ ಮಾಡ್ತಿದ್ರು ಕೂಡ ಆ ಪ್ರಾರ್ಥನೆ ಕೇಳೋದಿಲ್ಲಂತ, ನೀನ್ ತಿರ್ಸ್ಕಂತಾನಂತ. ಇನ್ನು ಏನೇನಾಯ್ತಾ, ಇವಾಗನ ನಾವ್ ಆಡಿದ್ವಿ, ನೀನ್ ಒಂದು ಕ್ಷಣ ನಮಗೆ ಕಂಡಿಲ್ಲ ಅಂದ್ರೆ ಒಂದು ಕ್ಷಣ ಕೂಡ ಒಂದು ಯುಗ ಇದ್ದಂಗೆ ಇರ್ತದಂತೆ. ಅಂತದು ನಾವು ಪ್ರಾರ್ಥನೆ ಮಾಡ್ತಿರುವಾಗ ಆ ಪ್ರಾರ್ಥನೆ ಕೇಳಿದಂಗ ದೇವ್ರು ಕಣ್ಣು ತಿರ್ಸ್ಕೊಂಡಂದ್ರೆ ಇನ್ನ ನಮ್ ದಿಕ್ಕೇನು, ನಮಗಿನ್ನ ದಿಕ್ಕ್ಯಾರು, ನಮ್ನ ಯಾರು ಇಡ್ಸ್ಕೊಂತಾರೆ? ಎದಕ್ಕ ಆ ರೀತಿ ದೇವ್ರು ಮಾಡ್ತಾನಂದ್ರೆ, ಇವರು ದೇವ್ರ ವಾಕ್ಯನ ತಮ್ಮ ಹೃದಯಗಳಲ್ಲಿ ಇಟ್ಕೊಂಡಿಲ್ಲ, ದೇವ್ರ ಉದ್ದೇಶ ಪ್ರಕಾರ ಜೀವಿಸ್ತಿಲ್ಲ. ಜಸ್ಟ್ ಆಜ್ಞೆಗಳು ತಗೊಂಡಾರ,
ಆಜ್ಞೆಗಳು ತಗೊಂಡು ತಮ್ಮ ಒಂದು ಸ್ವಯ ಚಿತ್ತಾನುಸಾರವಾಗಿ ಅವ್ರು ಜೀವಿಸ್ತದ. ದೇವ್ರ ಉದ್ದೇಶ ತಿಳ್ಕೊವಲ್ರು, ದೇವ್ರ ಸಂಕಲ್ಪನ ತಿಳ್ಕೊವಲ್ರು. ಅದಕ್ಕೆ ದೇವ್ರ ಏನ್ ಮಾಡ್ತೀನಿ ಅದನ್ನ ನನ್ನ ಕಣ್ಣುಗಳು ಮರೆ ಮಾಡುವ. ಹೌದು, ನೀವು ಬಹು ಪ್ರಾರ್ಥನೆಗಳು ಮಾಡಿದ್ರು ನಾನು ಕೇಳೆನು. ಅಂದ್ರೆ ಬಹು ಅಂದ್ರೆ ಏನ್ ಹೇಳು, ಅಂದ್ರೆ ನೀವು ಎಷ್ಟು ಬಂದು ಕೂಡ ದೇವಾ 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 ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ನಾನು ಕೇಳೋದಿಲ್ಲ. ಎದಕ್ ಕೇಳೋದಿಲ್ಲ ಪ್ರಭುವಾ ಅಂದ್ರೆ ನನ್ನ ವಾಕ್ಯವು ನಿಮ್ಮ ಹೃದಯದಲ್ಲಿ ಇಲ್ಲ. ನನ್ನ ವಾಕ್ಯ ನಿಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ನನ್ನ ಚಿತ್ತ ಏನನ್ನು ನಿಮಗೆ ಗೊತ್ತಾಗೋದಿಲ್ಲ. ನನ್ನ ಚಿತ್ತ ಏನಂದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ನನ್ನ ಚಿತ್ತಾನುಸಾರ ನೀವು ಪ್ರಾರ್ಥನೆ ಮಾಡೋದಿಲ್ಲ. ನಿಮ್ ಪ್ರಾರ್ಥನೆಗಳೆಲ್ಲ ಹೆಂಗಿರ್ತಾವ ಗೊತ್ತಾ, ನಿಮ್ಮ ಒಂದ ಸುಖ ಬೋಧನೆಗಳು, ನಿಮ್ಮ ಒಂದು ಸ್ವಇಚ್ಛೆ. ಅದಕ್ಕೆ ಯಾಕೋಬನ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡೋದೆಲ್ಲ ನಿಮ್ಮ ಸ್ವಇಚ್ಛೆಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಿಮ್ ಪ್ರಾರ್ಥನೆ ಉತ್ತರ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಮಾಡ್ತಿರೋ ಪ್ರಾರ್ಥನೆಗೂ ಕೆಲವೊಂದು ಟೈಮ್ನಲ್ಲಿ ಆಲಸ್ಯ ಆಗತ್ತೆ, ಕೆಲವೊಂದು ಟೈಮಲ್ಲಿ ಆ ಪ್ರಾರ್ಥನೆ ಉತ್ತರ ಬರ್ತಿಲ್ಲ ಅಂದ್ರೆ ಅಲ್ಲಿ ಅರ್ಥ ಏನಂತ ಹೇಳಿದ್ರೆ ನಾವು ದೇವ್ರ ಚಿತ್ತಾನುಸಾರ ಪ್ರಾರ್ಥನೆ ಮಾಡ್ತಿಲ್ಲ ಅಂತ ಅರ್ಥ. ದೇವ್ರ ಚಿತ್ತಾನುಸಾರ ಹೆಂಗ್ ಪ್ರಾರ್ಥನೆ ಮಾಡಬೇಕು, ದೇವ್ರ ಚಿತ್ತ ಹೆಂಗ್ ತಿಳ್ಕೊಬೇಕಂದ್ರೆ ದೇವ್ರ ವಾಕ್ಯವು ನಮ್ಮೊಳಗಿದ್ದಾಗ ದೇವ್ರ ಚಿತ್ತ ನಮಗೆ ರಿವೀಲ್ ಆಗ್ತದೆ. ದೇವ್ರ ಚಿತ್ತ ಯಾವಾಗ ರಿವೀಲ್ ಆಗ್ತದೆ, ವಾಕ್ಯ ಎಲ್ಲಿದೆ ರಿವೀಲ್ ಆಗ್ತದೆ. ಆ ವಾಕ್ಯ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋದು. ಅವಾಗ ದೇವ್ರ ಏನ್ ಮಾಡ್ತಾನೆ, ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ.